ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡಗೆ ಸಂಕಷ್ಟ ಎದುರಾಗಿದೆ. ರಾಜೀವ್ ಗೌಡ ಜೊತೆ ಮತ್ತೊಬ್ಬ ಆರೋಪಿ ಕೋರ್ಟಿಗೆ ಹಾಜರಾಗಿದ್ದಾನೆ. ಮೈಕಲ್ನನ್ನು ಕೂಡ ಕೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡಗೆ ಸಂಕಷ್ಟ ಎದುರಾಗಿದೆ. ಆತನ ಜೊತೆಗೆ ಮೈಕಲ್ನನ್ನು ಕೂಡ ಕೋರ್ಟಿಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈತನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಆತ. ಮಂಗಳೂರಿನಲ್ಲಿ ರಾಜೀವ್ಗೆ ಆಶ್ರಯ ನೀಡಿದ್ದಂತಹ ಮೈಕಲ್ ಆತನನ್ನು ಕೂಡ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ ರಾಜೀವ್. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇನ್ನೇನು ವಾದ ಪ್ರತಿವಾದವನ್ನ ನ್ಯಾಯಾಧೀಶೆ ಸುಕನ್ಯಾ ಅವರು ಆಲಿಸಲಿದ್ದಾರೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದಕ್ಕೆ ಬೆಂಕಿಗೌಡನಿಗೆ ಜೈಲಾ ಬೇಲಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇನ್ನೇನು ಉತ್ತರ ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ನಿಂದಿಸಿ ಬೆದರಿಕೆ ಹಾಕಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ತಲೆಮರೆಸ್ಕೊಂಡಿದ್ದಂತಹ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. 14 ದಿನಗಳಿಂದ ಆತ ಅಪ್ಸ್ಕ್ಯಾಂಡ್ ಆಗಿದ್ದ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಗೊತ್ತಿರಲಿಲ್ಲ. ಜೊತೆಗೆ ಆತನ ನಂಬರ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ಬದಲಿಗೆ ಬೇರೆ ಹೊಸ ನಂಬರ್ ಒಂದು ಇಟ್ಕೊಂಡಿದ್ದ. ಆ ನಂಬರು ಅದರ ಜೊತೆಗೆ ಈತನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನು ಕೂಡ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಮಂಗಳೂರಿನ ಉದ್ಯಮಿ ಈತ ಮೈಕಲ್, ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲಾ ಅಥವಾ ಜೈಲಾ ಅಂತ, ಯಾಕಂದರೆ ಈಗ ಆಲ್ರೆಡಿ FIR ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದರ ಜೊತೆಗೆ ನಿರೀಕ್ಷಣಾ ಜಾಮೀನಿಗಾಗಿ ಕೂಡ ಅರ್ಜಿ ಸಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅರ್ಜಿ ವಜಾಗೊಂಡಂಥ ಬೆನ್ನಲ್ಲೇನೆ ಈತ ಅಪ್ಸ್ಕ್ಯಾಂಡ್ ಆಗಿದ್ದ. ಒಂದಷ್ಟು ಜನ ಪೊಲೀಸರ ತಂಡ ಕೂಡ ಈತನಿಗಾಗಿ ಹುಡುಕಾಟವನ್ನು ನಡೆಸಿತ್ತು. ಕೊನೆಗೂ ಕೇರಳದ ಗಡಿ ಭಾಗದಲ್ಲಿ ಆತನನ್ನು ಲಾಕ್ ಮಾಡಲಾಗಿತ್ತು. ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಜಪ್ಪ, 14 ದಿನದಿಂದ ತಲೆಮರೆಸ್ಕೊಂಡಿದ್ದಂಥ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಇವತ್ತು ಬೇಲಾ ಅಥವಾ ಜೈಲಾ ಏನಾಗ್ಬೋದು ಆತನಿಗೆ ಮಹಿಳಾ ಅಧಿಕಾರಿಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಭು, ಖಂಡಿತ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಏನು ರಾಜೀವ್ ಗೌಡ ಏನು ಧಮಕಿ ಪ್ರಕರಣ ಹಾಕಿದ್ರು, ಧಮಕಿ ಪ್ರಕರಣ ಇತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರ್ತಕ್ಕಂಥದ್ದು. ಏನು ಬೆಳಗಿಂದ ಸಹ ಏನು ಕೇರಳದಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಒಂದು ಪೊಲೀಸರ ಒಂದು ಗೆಸ್ಟ್ ಹೌಸ್ ಏನಿತ್ತು ಅಲ್ಲಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿದ್ರು. ಜೊತೆಗೆ ಅಲ್ಲಿಂದ ಕರ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದ ಬಳಿಕ ಈಗ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥದ್ದು. ಈಗಷ್ಟೇ ಏನು ಸುಕನ್ಯಾ ಅಂತಕ್ಕಂಥ ಒಂದು ನ್ಯಾಯಮೂರ್ತಿಗಳಿಂದ ಇವತ್ತು ಈಗಷ್ಟೇ ಒಂದು ತನಿಖೆಯನ್ನು ಕೂಡ ಈಗಷ್ಟೇ ವಿಚಾರಣೆ ಕೂಡ ಈಗ ನಡೀತಾ ಇರ್ತಕ್ಕಂಥದ್ದು. ಇನ್ನು ಈಗ ಪೊಲೀಸರು ಸಹ 5 ದಿನ ಅವಧಿ ಕೇಳಿದ್ದಾರೆ ನಮ್ಗೆ ಕಸ್ಟಡಿ ಕೊಡ್ಬೇಕು ಅಂತೇಳಿ. ಆದ್ರೆ ಈಗ ನ್ಯಾಯಾಂಗಕ್ಕೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆಗಬಹುದು ಅಂತಕ್ಕಂಥದ್ದು ಒಂದ್ ಕಡೆ ಇದ್ರೆ, ಇವರು ಪೊಲೀಸರು ಮಾತ್ರ ಒಂದು ಅರ್ಜಿ ಹಾಕಿದ್ದಾರೆ ನಮಗೆ 5 ದಿನ ಕಸ್ಟಡಿ ಕೊಡಿ ಅಂತೇಳಿ. ಆದ್ರೆ ಈ ನ್ಯಾಯಮೂರ್ತಿಗಳು ಏನೆಲ್ಲ ವಿಚಾರಣೆ ಮಾಡಿ ಇವತ್ತು ತೀರ್ಪು ಕೊಡ್ತಾರೆ ಅಂತಕ್ಕಂಥದ್ದು ಕುತೂಹಲ ಮೂಡಿರ್ತಕ್ಕಂಥದ್ದು. ಏನು ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ರೆ 14 ದಿನಗಳ ಕಾಲ ಅವರು ಜೈಲುವಾಸ ಅನುಭವಿಸ್ಬೇಕಾಗತ್ತೆ. ಒಂದ್ ವೇಳೆ ಕಸ್ಟಡಿ ಕೊಟ್ರೆ ಪೊಲೀಸರು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ ಹೆಚ್ಚಿನ ಒಂದು ಚಾರ್ಜ್ ಶೀಟ್ ಹಾಕೋದಕ್ಕೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆ ಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ನಡೀತದೆ. ಆದ್ರೆ ಇವತ್ತು ರಾಜೀವ್ ಗೌಡ್ರು ಏನು ಬೆದರಿಕೆ ಹಾಕಿದ್ರು ಆ ಆಡಿಯೋ ಶಾಂಪಲ್ ಅನ್ನು ಕೂಡ ಇವತ್ತು ಪರೀಕ್ಷೆ ಮಾಡ್ತಕ್ಕಂಥದ್ದು. ಮತ್ತೆ ರಾಜೀವ್ ಗೌಡ್ರ ಸಪೋರ್ಟ್ ಇವತ್ತು ಏನು ವಕಾಲತ್ ಹಾಕಿದ್ರೆ ಅವರು ಕೂಡ ನಿರೀಕ್ಷಣಾ ಜಾಮೀನು ಕೋಲಿ ಇವತ್ತು ಅವ್ರ ವಕೀಲರು ಕೂಡ ಇವತ್ತು ಇಬ್ರು ಏನು ಮೈಕಲ್ ಮತ್ತೆ ರಾಜೀವ್ ಗೌಡ್ರು ಇಬ್ಬರು ಪರವಾಗಿ ಕೂಡ ಇವತ್ತು ವಕೀಲರು ಜಾಮೀನು ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ. ಇವು ಏನಾದ್ರು ಒಂದ್ ವೇಳೆ ಇವತ್ತು ನಾಳೆ ಏನಾದ್ರು ಬೇಲ್ ಏನಾದ್ರು ಮಂಜೂರಾಗ್ಬಿಟ್ರೆ ಅವರು ಈ ಒಂದು ಪ್ರಕರಣದಿಂದ ತಾತ್ಕಾಲಿಕವಾಗಿ ವಿಮುಕ್ತಿ ಹೊಂದುತ್ತಾರೆ. ಇದಾದ ಬಳಿಕ ಏನೋ ಕನಿಷ್ಠ ಏನೋ ಕಸ್ಟಡಿಗೆ ತಕೊಂಡ್ರೆ ಇನ್ನೂ 5 ದಿನ ಅವರು ಇನ್ನೂ ಹೆಚ್ಚಿನ ವಾಯ್ಸ್ ಸ್ಯಾಂಪಲ್ಸ್ ಆಗಿರ್ಬೋದು, ಇನ್ನ ಬೇರೆ ಯಾರ್ಯಾರಿಗೆ ಒಂದು ಧಮಕಿ ಹಾಕಿದ್ದಾರೆ ಇವೆಲ್ಲವೂ ಕೂಡ ತಗೊಂಡು
ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ನಡೀತದೆ. ಒಟ್ಟಾರೆಯಾಗಿ ಇವತ್ತು ಏನು ಒಂದು ವೇಳೆ ಏನಾದ್ರೂ ಜೈಲು ಶಿಕ್ಷೆ ಆದ್ರೆ ಯಾವ ಜೈಲಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಕುತೂಹಲಕರ ಸಂಗತಿ ಆಗಿರ್ತಕ್ಕಂಥದ್ದು. ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹ ಒಂದಿದೆ, ಮತ್ತೆ ಚಿಂತಾಮಣಿ ಇರ್ತಕ್ಕಂಥ ಒಂದು ಸಬ್ ಜೈಲ್ ಇದೆ. ಒಟ್ಟಾರೆ ಈ ಇದು ಪ್ರಕರಣಗಳಲ್ಲಿ ಎಲ್ಲವನ್ನು ಕೂಡ ನೋಡೋದಾದ್ರೆ ಇಂತಹ ಆರೋಪಿಗಳನ್ನು ಎಲ್ಲರೂ ಕೂಡ ಚಿಂತಾಮಣಿ ಸಬ್ ಜೈಲ್ಗೆ ಹಾಕಿರ್ತಕ್ಕಂಥದ್ದು. ಅದೇ ಇಲ್ಲಿ ತೀರ್ಪು ಯಾವ ರೀತಿ ಬರ್ತದೆ ಅಂತಕ್ಕಂಥ ಇನ್ನು ಸ್ವಲ್ಪ ಹೊತ್ತು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.